ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀವಿ. ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಇವತ್ತೊಂದು ಸ್ವಲ್ಪ ಮಕ್ಕಳನ್ನ ಕರ್ಕೊಂಡು ಹೊರಗೆ ಪಾರ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅಕ್ಕಿ ನೆನೆಸಿಟ್ಟಿದ್ದೆ, ಮತ್ತು ಬರೋಷ್ಟರೊಳಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ಬಿಟ್ಬಿಟ್ಟೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನನಗೆ ಏನಾದರೂ ಕೆಲಸ ಬ್ಯಾಲೆನ್ಸ್ ಉಳಿಸ್ಬಿಟ್ಟು ಹೋಗ್ಬಿಟ್ರೆ ಎಲ್ಲೇ ಹೊರಗೆ ಹೋದ್ರೂ ಅದ್ರ ಮೇಲೇ ಇರುತ್ತೆ ಗಮನ. ಹಾಗಾಗಿ ನಾನು ಅಕ್ಕಿ ಒಂದಿತ್ತು ಅದನ್ನೊಂದು ರುಬ್ಬಿಟ್ಬಿಟ್ಟು ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಬಿಟ್ಟು ಹೋದ್ವಿ. ಆಟೋದಲ್ಲೇ ಹೋಗ್ತಾ ಇದ್ವಿ. ನಮ್ಮ ಮನೆಯವರು ನೀವು ಹೋಗಿರ್ರಿ, ಮಕ್ಕಳನ್ನೆಲ್ಲ ಆಟ ಆಡಿಸ್ತಾ ಇರು, ನಾನು ಆಮೇಲೆ ಬರ್ತೀನಿ ಅಂದರು. ಅವರು ಡ್ಯೂಟಿಗೆ ಹೋಗಿದ್ರು. ಹಾಗಾಗಿ ನಾವಷ್ಟೇ ಹೋದ್ವಿ. ನಮ್ಮ ನಾದಿನಿ ಮಗಳು ಇವಳು ಕೀರ್ತನ, ಅವಳನ್ನ ಕರ್ಕೊಂಡು ನಾನು ಮಕ್ಕಳು ಆಮೇಲೆ ನಮ್ಮ ಕೀರ್ತನನ ಕರ್ಕೊಂಡು ಆಟೋದಲ್ಲಿ ಹೋದ್ವಿ. ಇಲ್ಲೇ ನಮ್ಮ ಮನೆ ಪಕ್ಕನೇ ಒಂದು ಸ್ವಲ್ಪ ದೂರ ಇದೆ. ಇಲ್ಲೆಲ್ಲ ನಾವು ಅವಾಗೆಲ್ಲ ನಾನು ವಾಕ್ ಹೋಗ್ತಿದ್ದೆ, ಇಲ್ಲಿವರೆಗೂ ಡೈಲಿ ಒಬ್ಬಳೇ ವಾಕ್ ಹೋಗ್ತಾ ಇದ್ದೆ, ನಾನು ನಮ್ಮ ತಂಗಿ ಎಲ್ಲ. ಇವಾಗೇನೋ ಒಂದು ಸ್ವಲ್ಪ ದೂರ ಅನ್ನಂಗೆ ಆಗಿಬಿಟ್ಟಿದೆ ನನಗೆ ಬಿಟ್ಟು. ಈ ಮಳೆ ಸ್ಟಾರ್ಟ್ ಆದಾಗಲಿಂದ ವಾಕೇ ಬಿಟ್ಬಿಟ್ಟಿದ್ದೀನಿ ನಾನು. ಅವಾಗೆಲ್ಲ ಬೆಳಗ್ಗೆ ಟೈಮಲ್ಲೇ ಇಲ್ಲಿಗೆ ಹೋಗಿಬಿಟ್ಟು ಈ ಟ್ರೈನ್ ಪಾರ್ಕ್ಗಿಂತ ಮುಂದೆ ಗಸಗಸೆ ಪಾರ್ಕ್ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ವಾಕೆಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಇದೆ, ಅಲ್ಲೆಲ್ಲ ಮಾಡಿಕೊಂಡು ಫ್ರೆಶ್ಶಾಗಿ ತರಕಾರಿ ಅಲ್ಲೇ ಇರುತ್ತೆ, ಅಲ್ಲೆಲ್ಲ ತರಕಾರಿ ಎಲ್ಲ ತೊಗೊಂಡು ಬರ್ತಾಯಿದ್ದೆ. ಅಲ್ಲಿ ಹೋಗ್ಬಿಟ್ರೆ ಅದೇ ನೆನಪಾಗುತ್ತೆ ನನಗೆ. ಆಮೇಲೆ ಮಕ್ಕಳನ್ನ ಸಂಡೇನೇ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ವಿ ಹೊರಗೆ. ಸಂಡೇ ನಮ್ಮ ಮನೆಯವರು ಒಂದು ಸ್ವಲ್ಪ ಕೆಲಸ ಇತ್ತು ಅಂತೂ ಬೇರೆ ಊರಿಗೆ ಹೋಗ್ಬಿಟ್ರು. ಅವರು ಇಲ್ಲ ಅಂಥೇಳಿ ನಾನು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಮೊದಲಿಗೆಲ್ಲ ನಾನು ಒಂದು ವಾರ ಬಿಟ್ಟು ಒಂದು ವಾರ ಮಕ್ಕಳನ್ನ ತಪ್ಪದೆ ನಾವೆಲ್ಲಾದರೂ ಹೊರಗೆ ಕರ್ಕೊಂಡು ಹೋಗ್ತಾಯಿದ್ವಿ. ತುಂಬ ಎಲ್ಲನೂ ಕರ್ಕೊಂಡೋಗಿ ಪಾರ್ಕ್ಗೆ ಬೇರೆ ಎಲ್ಲೆಲ್ಲೋ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಡು ಬರ್ತಿದ್ವಿ. ಬಟ್ ಇವಾಗ ನಾನು ಈ ಯೂಟ್ಯೂಬ್ ಮಾಡಿದಾಗ್ಲಿಂದ ತುಂಬ ಮಕ್ಕಳಿಗೆ ಅಂತೂ ಟೈಮೇ ಕೊಡ್ತಾ ಇಲ್ಲ ನಾನು. ಎಷ್ಟೊಂದು ಪಾಪ ಮಕ್ಕಳು ಮಿಸ್ ಮಾಡ್ಕೊತಿದ್ವಿ ಅಂತ ಇವಾಗೇ ನನಗೆ ಅನಿಸಿತು. ಬರೀ ನಾನು ಲೈವ್ ಮಾಡಿಕೊಂಡು ಇದೇ ಥರ ಇದು ಮಾಡ್ಕೊಂಡು ಕುಂತ್ಕೊಂಡ್ಬಿಡ್ತಿದ್ದೆ, ಮಕ್ಕಳಿಗಂತ ಟೈಮೇ ಕೊಡ್ತಿದ್ದಿಲ್ಲ. ಪಾಪ ಅವ್ರಿಗೂ ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದು ಆಮೇಲೆ ಸ್ಕೂಲಿಂದ ಟ್ಯೂಷನ್ಗೆ ಹೋಗಿ ಬಂದು ಇದೇ ಆಗಿಬಿಡ್ತದೆ. ಒಂದು ಸ್ವಲ್ಪ ನಾವೆಲ್ಲಾದರೂ ವೀಕ್ಲಿ ಒನ್ ಟೈಮು ಇಲ್ಲ 15 ಡೇಸ್ ಒನ್ ಟೈಮ್ ಆದರೂ ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋಗ್ತಾಯಿದ್ರೆ ಎಷ್ಟು ಖುಷಿ ಇರುತ್ತೆ, ಅವ್ರಿಗೂ ಮೈಂಡ್ ಅನ್ನೋದು ಫ್ರೆಶ್ ಆಗಿರುತ್ತೆ. ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿ ಅಲ್ಲಿ ಹೋಗ್ಬಿಟ್ರೆ ಚಿಕ್ಕ ಮಕ್ಕಳ ಥರನೇ ನಾನು ಒಂದು ಸ್ವಲ್ಪ ಜೋಕಾಲಿ ಎಲ್ಲ ಹಾಡ್ಕೊಳ್ತಾ ಇದ್ದೆ. ನಮ್ಮ ಮನೆಯವ್ರು ಬಂದ್ರೂ ಅಷ್ಟೇ, ಅಲ್ಲಿ ಅವ್ರು ಅನೌನ್ಸ್ ಮಾಡ್ತಾ ಇರ್ತಾರೆ, ಚಿಕ್ಕ ಮಕ್ಕಳು ಹಾಡೋದು, ದೊಡ್ಡವ್ರು ಯಾರು ಹಾಡಬೇಡಿ ಎದ್ದೇಳ್ರಿ ಅಂತ ಹೇಳ್ಬಿಟ್ಟು. ಅವ್ರು ನೋಡೋ ಗ್ಯಾಪಲ್ಲಿ ಒಂದು ಸ್ವಲ್ಪ ಜೋಕಾಲಿ ಮಾತ್ರ ಹಾಡಿಬಿಟ್ಟು ಬೇಗ ಬೇಗ ಎದ್ಬಿಟ್ಟೆ. ಬಟ್ ನೋಡಿಲ್ಲ, ನೋಡಿದ್ರೆ ಮೈಕ್ ಇಟ್ಕೊಂಡು ಅಲ್ಲೇ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ ಹಾಡಬೇಡಿ ಅಂತ ಹೇಳ್ಬಿಟ್ಟು. ಏನು ಮಾಡೋಕ್ಕಾಗುತ್ತೆ, ಮಕ್ಕಳ ಜೊತೆಗೆ ನಾವು ಒಂದು ಸ್ವಲ್ಪ ಮಕ್ಕಳಾಗಿದ್ರೇ ಅವ್ರಿಗೂ ಒಂದು ಸ್ವಲ್ಪ ಖುಷಿ. ನಮ್ಮ ಸಾಕ್ಷಿ ಪಾಪು ನೋಡಿ, ಅವಳು ಯಾವುದಕ್ಕೂ ಹಾಡ್ತಾನೇ ಇಲ್ಲ, ತುಂಬ ಹೆದರ್ತಾ ಇದ್ಲು. ತುಂಬ ದಿನ ಆಗೋಯ್ತು ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಬಂದು ಪಾಪ. ಹಾಗಾಗಿ ಅವಳಿಗೆ ಒಂದು ಸ್ವಲ್ಪ ಇದಾಗ್ಬಿಟ್ಟಿದೆ. ಮೊದಲಿಗೆ ಎಲ್ಲ ಅವಾಗವಾಗ ಒಂದು ವಾರ ಬಿಟ್ಟು ಒಂದು ವಾರ ಬಂದುಬಿಡ್ತಿದ್ವಿ, ಏನು ಹೆದರ್ಕೊತಿದ್ದಿಲ್ಲ, ಆರಾಮಾಗಿ ಆಟ ಆಡ್ತಿದ್ಲು. ನಮ್ಮ ಮನೆಯವರು ತುಂಬ ಆಟ ಆಡಿಸ್ತಾರೆ ಮಕ್ಕಳು, ಅವರಿದ್ದರೆ. ಅವರು ಇನ್ನೂ ಬಂದಿದ್ದಿಲ್ಲ, ಆಮೇಲೆ ಬರ್ತೀನಿ ಅಂದರು. ಹಾಗಾಗಿ ನಾನೇ ಒಂದು ಸ್ವಲ್ಪ ಎಲ್ಲ ಮಕ್ಕಳಿಗೆಲ್ಲ ಆಟ ಆಡಿಸ್ತಿದ್ದೀನಿ. ನೋಡಿ ಅವರಲ್ಲಿ ಎಷ್ಟು ಖುಷಿ ಕಾಣಿಸ್ತಿದೆ. ಪಾಪ ಸ್ಕೂಲಿಂದ ಬಂದಿದ್ದ ತಕ್ಷಣವೇ ಟ್ಯೂಷನ್ಗೆ ಹೋಗ್ಬಿಡೋರು, ಟ್ಯೂಷನ್ಲಿಂದ ಬಂದಿದ್ದ ತಕ್ಷಣ ಇನ್ನೇನು ಊಟ ಮಾಡಿ ಮಲಗಿಬಿಡೋರು, ಇದೇ ಆಗ್ತಿತ್ತು. ಹಾಗಾಗಿ ಒಂದು ಸ್ವಲ್ಪ ಕರ್ಕೊಂಡೋದ್ರೆ ಅವ್ರಿಗೂ ಒಂದು ಸ್ವಲ್ಪ ಇಷ್ಟಪಡ್ತಾರಲ್ವ, ಮಕ್ಕಳಿಗೆ ಈ ಥರ ಎಲ್ಲಾದರೂ ಕರ್ಕೊಂಡು ಹೋಗ್ತಾಯಿದ್ರೆ ತುಂಬ ಖುಷಿ ಪಡ್ತಾರೆ. ನಮ್ಮ ಸಾಧನ, ಬ್ಲೆಸ್ಸಿ, ಆಮೇಲೆ ಬ್ಯೂಲಾ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಖುಷಿಯಿಂದ ತುಂಬ ಖುಷಿಯಾಗಿ ಆಟ ಆಡ್ತಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಇಲ್ಲೇ ಜೋಕಾಲಿ ಆಮೇಲೆ ಜಾರಬಂಡಿ ಇದನ್ನೆಲ್ಲ ತುಂಬ ಆಟ ಆಡ್ಕೊಂಡು ನೋಡ್ರಿ. ಸಾಕ್ಷಿ ಮಾತ್ರ ಫುಲ್ಲು ಅವಳ ಮುಖದಲ್ಲಿ ಭಯನೇ ಕಾಣಿಸ್ತಾ ಇದೆ, ಅವಳೊಂಥರ ಫ್ರೀನೇ ಆಗ್ತಿಲ್ಲ, ಹೆದರ್ಕೊತಿದ್ದಾಳೆ. ಆಡಬೇಕನ್ನೋದು ಒಂದು ಕಡೆ ಖುಷಿ ಅವಳಿಗೆ, ಇನ್ನೊಂದು ಕಡೆಗೆ ತುಂಬ ಭಯ. ಆಮೇಲೆ ಇಲ್ಲಿ ಟ್ರೈನ್ ಇದೆ ಅಲ್ವಾ, ಈ ಟ್ರೈನ್ಲಿಂದನೇ ಇದಕ್ಕೆ ಹೆಸರೇ ಟ್ರೈನ್ ಪಾರ್ಕು ಅಂತ ಹೇಳ್ಬಿಟ್ಟು. ಇನ್ನೂ ಅದು ಸ್ಟಾರ್ಟ್ ಮಾಡಿಲ್ಲ. ತುಂಬ ಜನ ಬಂದರೆ, ಭಾನುವಾರ ಆದರೆ ತುಂಬ ಜನ ಇರ್ತಾರೆ, ಫ್ರೀಯಾಗೇ ಇರೋದಿಲ್ಲ, ತುಂಬ ಜನ ಇರ್ತಾರೆ. ಇವತ್ತು ನಾವು ಹೋಗಿರೋದು ಮಂಡೇ, ಭಾನುವಾರ ಹೋಗೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ಸೋಮವಾರ ಹೋದ್ವಿ. ಸೋಮವಾರ ಏನೋ ಅಷ್ಟೊಂದು ಜನ ಇದ್ದಿಲ್ಲ, ತುಂಬ ಕಡಿಮೆನೇ ಇದ್ದರು. ಹಾಗಾಗಿ ಮಕ್ಳಿಗೂ ಅಷ್ಟು ಆಟ ಆಡೋಕ್ಕೆ ಯಾವುದು ಇದ್ದಿಲ್ಲ, ತುಂಬ ಚೆನ್ನಾಗೇ ಫ್ರೀಯಾಗಿ ಆಟ ಆಡ್ತಿದ್ರು. ಇಲ್ಲಾಂದರೆ ಒಂದೊಂದಕ್ಕೆ ವೆಯ್ಟ್ ಮಾಡ್ತಾನೇ ಇರಬೇಕು. ಈ ಜಾರಬಂಡಿ ಎಲ್ಲ ಆಡ್ತಾರೆ, ಆದರೆ ಜೋಕಾಲಿ ಮಾತ್ರ ಅಲ್ಲಿ ಯಾವಾಗಲೂ ಜನನೇ ಇರ್ತಾರೆ, ಅಲ್ಲಿ ಮಾತ್ರ ವೆಯ್ಟ್ ಮಾಡಿ ಆಡಬೇಕು. ಬಟ್ ನಾವು ಸೋಮವಾರ ಹೋಗೋದ್ರಲ್ಲಿಂದ ಏನೂ ಇಲ್ಲ, ಆರಾಮಾಗಿ ಆಟ ಆಡ್ತಿದ್ರು.
ಮಕ್ಕಳಿಗೆ ಎಷ್ಟೊಂದು ಖುಷಿ. ಆದಷ್ಟು ನಾವು ಯಾವುದೇ ಕೆಲಸ ನಮ್ದು ಏನೇ ಬ್ಯುಸಿ ಇದ್ರೂ ಮಕ್ಳಿಗೆ ಕೊಡಬೇಕಾಗಿರುವ ಟೈಮು ಒಂದು ಸ್ವಲ್ಪ ಅವ್ರಿಗೆ ಕೊಡ್ತಾಯಿದ್ರೆ ಅವರ ಆ ಖುಷಿ, ಅದರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಇರೋಲ್ಲ. ಇನ್ನು ಇದಕ್ಕೆ ಮೇಲ್ಪಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಆದಷ್ಟು ಟೈಮ್ ಕೊಡೋಕ್ಕೆ ಟ್ರೈ ಮಾಡಬೇಕು. ನಾವೆಷ್ಟೇ ಬ್ಯುಸಿ ಲೈಫ್ ಇದ್ರೂ ಮಕ್ಕಳು ಈ ಏಜಲ್ಲಿ ಅವ್ರಿಗೆ ಚಿಕ್ಕ ಚಿಕ್ಕ ಸಂತೋಷ ಅದರಲ್ಲಿ ಯಾವುದ್ರಲ್ಲಿ ಇರುತ್ತೋ ಅದನ್ನೇ ನಾವು ಒಂದು ಸ್ವಲ್ಪ ಜಾಸ್ತಿ ಇದು ಮಾಡಬೇಕು. ಆಮೇಲೆ ಇಲ್ಲಿ ಟ್ರೈನ್ಗೆ ಎಲ್ಲರೂ ಕುಂತ್ಕೊಂಡ್ಬಿಟ್ಟಿದ್ರು. ನನ್ನ ಮಕ್ಕಳಿಗಷ್ಟೇ ಒಂದು ಸೀಟ್ ಫುಲ್ ಇತ್ತು. ಅದಾಗಿದ್ಮೇಲೆ ನಾನು ನಮ್ಮ ಕೀರ್ತನಾಗಿದ್ದಿಲ್ಲ, ನೆಕ್ಸ್ಟ್ ರೌಂಡ್ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಹೋಗಲಿಲ್ಲ, ಅವ್ರನ್ನಷ್ಟೇ ಕುಂದಿರಿಸ್ಬಿಟ್ಟು ಅವ್ರಿಗೆ ಕಳಿಸಿದ್ವಿ. ಅದು ಒಬ್ಬೊಬ್ಬರು ಒಂದೊಂದು ಸೀಟ್ ಇಟ್ಕೊಂಡ್ಬಿಟ್ಟಿದ್ರು. ಮತ್ತು ಇನ್ನೊಂದು ಹೋಗಬೇಕಂದ್ರೆ ಬೇರೆದರಲ್ಲಿ ಕುಂತ್ಕೊಬೇಕಾಗಿತ್ತು. ನನ್ನ ಮಕ್ಕಳು ನಾನು ಕುಂದ್ರಂಗಿಲ್ಲ ಅಲ್ಲಿ ಅಂತ ಇದು ಮಾಡ್ತಿದ್ರು. ಹಾಗಾಗಿ ಅವ್ರನ್ನಷ್ಟೇ ಕಳಿಸಿ ತುಂಬ ಸರಿ ಹೋಗಿದ್ದೀವಿ. ಅದರಲ್ಲಿ ಏನೋ ಒಂಥರ ಖುಷಿ ಅಷ್ಟೇ. ಅಲ್ಲೇ ಪಾರ್ಕಲ್ಲೇ ಒಂದು ಕ್ಯಾಂಟೀನ್ ಮಾಡಿದ್ದಾರೆ. ಸ್ನ್ಯಾಕ್ಸ್ ಎಲ್ಲ ಖಾರ ಮಂಡಕ್ಕಿ, ಆಮೇಲೆ ಸ್ನ್ಯಾಕ್ಸು, ಬಜ್ಜಿ, ಬಿಸಿ ಬಿಸಿಯಾಗಿ ಎಲ್ಲನೂ ಇರುತ್ತೆ. ಒಂದು ಸ್ವಲ್ಪ ಹೋಗ್ಬಿಟ್ಟು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಅಲ್ಲಿ ಬಿಸ್ಕೆಟ್ ಎಲ್ಲ ಕೊಡಿಸ್ದೆ. ಕೂತ್ಕೊಂಡು ತಿಂದರು, ಆಟ ಆಡಿದ್ರಲ್ವ ಸುಸ್ತಾಗ್ಬಿಟ್ಟಿದ್ರು. ಅಲ್ಲೇ ಒಂದು ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ಕೊಡಿಸ್ದೆ, ತಿಂದರು. ಆಮೇಲೆ ಇದು ನೀರು ಕರೆಕ್ಟು 7:30ಗೆ ಮ್ಯೂಸಿಯಂ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ದೇಶಭಕ್ತಿ ಗೀತೆಗಳದ್ದು ಸಾಂಗ್ ಹಾಕಿಬಿಟ್ಟು ನೀರಿಂದ ಮ್ಯೂಸಿಯಂ ಹಾಕ್ತಾರೆ. ಅದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಕೇಳ್ತಾನೆ ಇರಬೇಕು ಅನಿಸುತ್ತೆ. ಅದು ಅಂತೂ ಒಂದು 20 ಮಿನಿಟ್ಸ್ ಇರುತ್ತೆ ಅಷ್ಟೇ. ಅಲ್ಲಿ ಒಂದು 4 ಸಾಂಗ್ ಹಾಕ್ತಾರೆ. 4 ಸಾಂಗ್ ಹಾಕೋವರೆಗೂ ಆ ನೀರು ಮ್ಯೂಸಿಯಮ್ದು ಕಲರಾಗಿ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅದು ನೋಡ್ತಾ ಈ ಕಡೆ ಆ ಸಾಂಗ್ ಇತ್ತಲ್ವ, ಆ ಸಾಂಗಿಗೆ ಈ ಕಡೆ ಮಕ್ಕಳು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಡ್ಯಾನ್ಸ್ನು ಮಾಡ್ತಾಯಿದ್ರು. ಅದಾಗಿದ್ಮೇಲೆ ನಮ್ಮ ಇದು ಬ್ಯೂಲದು ನಾನು ಅಲ್ಲೇ ಒಂದೆರಡು ಶಾರ್ಟ್ಸನ್ನು ತಗೊಂಡೆ. ನಾನು ಹಾಕಿದ್ದೀನಿ ನೋಡಿ. ಶಾರ್ಟ್ಸಲ್ಲಿ ನನ್ನ ಮಕ್ಕಳು ಹೇಗೆ ಡ್ಯಾನ್ಸ್ ಆಡಿದ್ದಾರೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಆಡಿದ್ದಾರೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಅಲ್ಲಿಂದ ಮತ್ತು ನಾವು ಇಲ್ಲೇ ಟ್ರೈನ್ ಪಾರ್ಕ್ ಪಕ್ಕನೇ ಆಹಾರ 2000 ಅಂತೇಳಿ ಇನ್ನೊಂದು ಮಾಡಿದ್ದಾರೆ ಹೊಸ್ದಾಗಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದಿದೆ, ಯಾವಾಗಲೂ ಅಲ್ಲೇ ಹೋಗ್ತಿದ್ವಿ ನಾವು. ಇಲ್ಲಿ ಫಸ್ಟ್ ಟೈಮ್ ಬಂದ್ವಿ ನಾವು. ಬರ್ಗರು, ಪಿಜ್ಜಾ ಎಲ್ಲ ಮಕ್ಕಳಿಗೆ ಅದನ್ನೇ ಕೇಳಿದ್ರು. ಹಾಗಾಗಿ ಅಂದರೆ ಇದೆಲ್ಲ ಯಾವುದು ಹೆಲ್ದಿ ಅಲ್ಲ, ಬಟ್ ಯಾವಾಗೋ ಒಂದು ಸರಿ ಮಕ್ಕಳಿಗೆ ಕೊಟ್ಟರೆ ಏನೂ ಆಗಲ್ಲ, ಅವರು ಇಷ್ಟಪಟ್ಟು ತಿಂತಾರೆ ಅಂತೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಇನ್ನು ನಮ್ಮ ಮನೆಯವ್ರು ಇದುವರೆಗೂ ಆಯಿತು, ಇನ್ನೂ ಬಂದೇ ಇಲ್ಲ. ಪಾರ್ಕಲ್ಲಿ ನಾನು ಹೋಗಲ್ಲ, ನೀನು ಬರೋವರೆಗೂ, ನೀನು ಬಂದಿದ ಮೇಲೆ ಹೋಗ್ತೀನಿ ಅಂದೆ. ಹೋಗು ಮಕ್ಕಳನ್ನ ಕರ್ಕೊಂಡು ನಾನು ಅಲ್ಲೇ ಬರ್ತೀನಿ ಅಂತೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಮಕ್ಕಳಿಗೆಲ್ಲ ಏನೇನು ಬೇಕು ಅಂತೇಳ್ಬಿಟ್ಟು ಎಲ್ಲ ಕೇಳಿಬಿಟ್ಟು ಆರ್ಡ್ರ್ ಮಾಡಿದೆ. ಆರ್ಡ್ರ್ ಮಾಡಿ ನಾವು ತಿಂತಾ ಇರಬೇಕಾದ್ರೆ ಆಮೇಲೆ ನಮ್ಮ ಮನೆಯವರು ಬಂದರು. ನಾನು ಒಂದು ಸ್ವಲ್ಪ ವೈಟ್ ಪಾಸ್ತಾ, ಆಮೇಲೆ ಬರ್ಗರು, ಪಿಜ್ಜಾ, ಚಾಕ್ಲೇಟ್ ಫಾಲೂಡಾ, ಆಮೇಲೆ ಓರಿಯೋ ಮಿಲ್ಕ್ ಶೇಕು ಅದನ್ನೆಲ್ಲ ಮಾಡಿದೆ. ಫಸ್ಟೇ ಹೋಗಿ ಆರ್ಡ್ರ್ ಮಾಡಿಬಿಟ್ರೆ ಆಮೇಲೆ ಕೊಡ್ತಾರೆ. ಫಸ್ಟ್ ಇವರೆಲ್ಲ ಏನು ತಿಂತಾರೆ ಏನಿಲ್ಲ ನೋಡಿಕೊಂಡು ನೆಕ್ಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿಗೆ ಸಾಕಾಯಿತು ನನ್ನ ಮಕ್ಕಳಿಗೆ. ಇಷ್ಟೆಲ್ಲ ಆರ್ಡ್ರ್ ಮಾಡಿ ಆಮೇಲೆ ನಮ್ಮ ಮನೆಯವ್ರು ಬಂದರು. ಏನಾದರೂ ಇನ್ನೂ ತೊಗೊತೀರಾ ತೊಗೊಳ್ರಿ ಅಂತೇಳಿ. ಸಾಕು ಪಾಪ ಅಂಥೇಳಿ ಅಷ್ಟಕ್ಕೆ ಸಾಕಾಯಿತು ಅವರಿಗೆ. ಚಾಕ್ಲೇಟ್ ಫಾಲೂಡಾ ತುಂಬ ಚೆನ್ನಾಗಿತ್ತು. ವೈಟ್ ಪಾಸ್ತಾ ಅಂತೂ ನನಗೆ ತುಂಬ ಇಷ್ಟ. ಆದರೆ ಬಿಸಿ ಬಿಸಿ ಇರಬೇಕಾದ್ರೆ ತಿಂದ್ರೇ ಅಷ್ಟೇ, ಒಂದು ಸ್ವಲ್ಪ ತಣ್ಣಗಾಗ್ಬಿಡ್ತಂದರೆ ಟೇಸ್ಟೇ ಇರಲ್ಲ, ತಿನ್ನೋದಕ್ಕೆ ಆಗೋದಿಲ್ಲ. ಎಲ್ಲ ತಿಂದಾಗಿದ್ಮೇಲೆ ಅಲ್ಲಿ ಒಂದು ಏನು ನಡೀತು ಅಂದರೆ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ತಿಂದಾಗಿದ್ಮೇಲೆ ನೆಕ್ಸ್ಟು ಲಿಫ್ಟಿಗೆ ಬರ್ತಾಯಿದ್ದೀವಿ. ಲಿಫ್ಟಲ್ಲಿ ನನ್ನ ಮಗಳು ಇದ್ದಾಳೆ ಅಲ್ವಾ, ನಮ್ಮ ಬ್ಲೆಸ್ಸಿ, ಅವಳಿಗೆ ಎಷ್ಟೊಂದು ಬುದ್ಧಿ ಇದೆ ಅಂದರೆ ನಿಜವಾಗ್ಲೂ ಮಕ್ಕಳು ಅದಕ್ಕೆ ಹೇಳಬೇಕು. ಹೆಣ್ಮಕ್ಳು ಇರಬೇಕು, ಗಂಡು ಮಕ್ಕಳು ಹೆಣ್ಮಕ್ಳು ಅಂತಲ್ಲ. ಬಟ್ ನನ್ನ ಮಗಳು ಅಲ್ಲಿ ನಡೆದಿರೋಂಥದ್ದು ಏನು ಅಂದರೆ, ಆ ಲಿಫ್ಟಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಲೈಟ್ ಆಫ್ ಆಗೋಯ್ತು. ಏನು ಲಿಫ್ಟ್ ಏನು ಸ್ಟಾಪ್ ಆಗಿಲ್ಲ, ಬಟ್ ಲೈಟ್ ಆಫ್ ಆಗೋಯ್ತು. ಲೈಟ್ ಆಫ್ ಆಗಿದ ತಕ್ಷಣವೇ ಬಿಡ್ರಿ ನಾನು ಹೊರಗೆ ಹೋಗ್ತೀನಿ, ಬಿಡ್ರಿ ನಾನು ಹೊರಗೆ ಹೋಗ್ತೀನಿ ಅಂತೇಳಿ ಕಿರ್ಚ್ತಾ ಇದ್ದಾಳೆ ನೋಡಿ. ಇದಿಷ್ಟೊಂದು ವೇಸ್ಟ್ ಮಾಡಿಬಿಟ್ರು. ಲಿಫ್ಟಲ್ಲಿ ಹೋಗಿದ್ಮೇಲೆ ಬಿಡ್ರಿ ನಾನು ಹೊರಗೆ ಹೋಗ್ತೀನಿ ಅಂತೇಳಿ. ಅದಕ್ಕೆ ನಾನು ನಮ್ಮ ಮನೆಯವರು ನನ್ನ ಪಪ್ಪನ ಎಲ್ಲ ಬಿಟ್ಬಿಟ್ಟು ಹೊರಗೆ ನೀನು ಒಬ್ಬಳೇ ಹೋಗ್ಬಿಡ್ತೀಯಾ ಅಂದರೆ, ಇಲ್ಲ ಪಪ್ಪ ನಾನು ಹೊರಗೆ ಹೋಗ್ಬಿಟ್ಟು ನಿಮ್ಮನ್ನೆಲ್ಲ ಕಾಪಾಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಅಲ್ಲಿರೋರ್ನೆಲ್ಲ ಕರ್ಕೊಂಡು ಬರ್ತೀನಿ ಅಂತಿದ್ದಾಳೆ. ಅವಳಿಗೆ ಎಷ್ಟೊಂದು ಬುದ್ಧಿ ನೋಡಿ. ಅದಕ್ಕೆ ಹೇಳೋದು ಮಕ್ಕಳು ಯಾವ ಥರ ಏನು ಅಂತ ಹೇಳ್ಬಿಟ್ಟು ಅದೊಂಥರ ಶಾಕ್ ಆಗೋಗ್ಬಿಡ್ತು ನಮಗಂತೂ. ಅವಳು ಇದನ್ನು ಮಾಡ್ಕೊಂಡು ತಪ್ಪಿಸ್ಕೊಳ್ಳೋದಕ್ಕೆ ಅವಳು ಇದು ಮಾಡಲಿಲ್ಲ. ನಾನು ಒಬ್ಬಳೇ ಆ ಟೈಮಲ್ಲಿ ಆದರೂ ಹೊರಗೆ ಹೋಗ್ಬಿಟ್ಟು ನಿಮ್ಮನ್ನೆಲ್ಲರನ್ನೂ ನಾನು ಕಾಪಾಡ್ತೀನಿ ಅಂತೇಳಿ ಆ ಟೈಮಲ್ಲಿ ಅವಳು ಯೋಚನೆ ಮಾಡಿದ್ಲಲ್ವ, ನಿಜವಾಗ್ಲೂ ಅದನ್ನ ನಮಗೆ ಒಂಥರ ಆಗ್ಬಿಡ್ತು. ಅದಾಗಿದ್ಮೇಲೆ ಇದು ನೆಕ್ಸ್ಟು ನೈಟ್ ಬಂದ್ವಿ ನಾವು, 9 ಗಂಟೆಗೆ ಬಂದ್ವಿ. ಮಾರ್ನಿಂಗ್ ಇದು ನೆಕ್ಸ್ಟ್ ಮಂಡೇ ಅಲ್ವಾ,
ಮಂಗಳವಾರದ ಬೆಳಗ್ಗೆ ಟಿಫನ್ಗೆ ನಾನು ದೋಸೆ ಆಮೇಲೆ ಆಲೂಗಡ್ಡೆ ಪಲ್ಯ ಎಲ್ಲ ತಿರ್ಗಾಡ್ಕೊಂಡು ಬಂದು ತುಂಬ ಸುಸ್ತಾಗಿ ಹೋಗ್ಬಿಡ್ತು. ಲೇಟಾಗಿ ಎದ್ದೆ ನಾನು. ಲೇಟಾಗಿ ಎದ್ಬಿಟ್ಟು ಬೇಗ ಬೇಗ ಏನಾದರೂ ಮಾಡ್ಕೊಬೇಕಂತೇಳಿ ಹಿಟ್ಟು ರುಬ್ಬಿಟ್ಟಿದ್ನಲ್ವ ರಾತ್ರಿಯೇ, ದೋಸೆ ಮಾಡೋದಕ್ಕಂತೇಳಿ ರುಬ್ಬಿಟ್ಟಿದ್ದೆ. ಆಮೇಲೆ ನನಗೆ ಚಟ್ನಿ ಪಲ್ಯ ಮಾಡೋದಕ್ಕೆ ಟೈಮ್ ಇದ್ದಿಲ್ಲ. ಫಟಾಫಟ ಅಂತೇಳಿ ಏನಾದರೂ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಬೇಗ ಆಲೂಗಡ್ಡೆ ಬೇಯಿಸೋಕ್ಕಿಟ್ಟೆ. ಆಲೂಗಡ್ಡೆ ಆಮೇಲೆ ಬಟಾಣಿ ಕಾಳು ರಾತ್ರಿ ನೆನೆಸಿಟ್ಟಿದ್ದೆ ನಾನು. ಬಟಾಣಿ ಕಾಳು ಆಮೇಲೆ ಆಲೂಗಡ್ಡೆ 2 ಹಾಕಿ ಬೇಯಿಸೋಕ್ಕಿಟ್ಟಿದ್ದೀನಿ. ಫಸ್ಟು ಆಲೂಗಡ್ಡೆ ಬೇಯಿಸೋಕ್ಕಿಟ್ಬಿಟ್ಟು ಅದು ಒಂದು ಅರ್ಧ ಬೆಂದಾಗಿದ್ಮೇಲೆ ಬಟಾಣಿ ಹಾಕಿದ್ರೆ ಸಾಕು. ಆಲೂಗಡ್ಡೆ ಜೊತೆಗೆ ಹಾಕ್ಬಿಟ್ರೆ ತುಂಬ ಬಟಾಣಿ ಸಾಫ್ಟಾಗಿ ಹೋಗ್ಬಿಡುತ್ತೆ. ಆಮೇಲೆ ಒಂದು ಸ್ವಲ್ಪ ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ 3 ಕಟ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಾದರೂ ಬೇಗ ಅರ್ಜೆಂಟಿಗೆ ಆಗಬೇಕು ಅನ್ನೋ ಟೈಮಲ್ಲಿ ಈ ಥರ ಮಾಡಿ. ಪಲ್ಯ ಚಟ್ನಿ 2 ಮಾಡೋಕ್ಕಾಗಿಲ್ಲದ ಟೈಮಲ್ಲಿ ಸಾಗು ಟೈಪು ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಅದು ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡೆ ನಾನು. ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಚಟಪಟ ಅಂದಿದ್ಮೇಲೆ ಕರಿಬೇವು ಸೊಪ್ಪು, ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನಾನು ತೆಳ್ಳಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳಗೆ ಕಟ್ ಮಾಡ್ಕೊಳೋದಿಲ್ಲ ನಾನು, ಒಂದು ಸ್ವಲ್ಪ ಮೀಡಿಯಮಿಗೆ ಕಟ್ ಮಾಡ್ಕೊಂಡಿರ್ತೀನಿ. ನೋಡ್ತಾ ಇರ್ಬೋದು, ಕಾಣಿಸುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದ್ಮೇಲೆ ಅದನ್ನು ಫ್ರೈ ಆಗೋಷ್ಟರೊಳಗೆ ಈ ಕಡೆ ನಾನು ಒಂದು ಸ್ವಲ್ಪ ಹಿಟ್ಟನ್ನು ಕಲಸಿಡೋಣ ಅಂತೇಳ್ಬಿಟ್ಟು ತೆಗಿತಿದ್ದೀನಿ. ನಾನು ಒಂದು ಸರಿ ಹಿಟ್ಟು ರುಬ್ಬಿದ್ರೆ 2 ಟೈಮ್ ತಿಂಡಿ ಆಗೋ ಹಾಗೆ ರುಬ್ಬಿಡ್ತೀನಿ. ಒಂದಿನ ದೋಸೆ ಮಾಡ್ಕೊಂಡ್ರೆ ಇನ್ನೊಂದು ದಿನ ಪಡ್ಡು ಮಾಡ್ಕೊತಾ ಇರ್ತೀನಿ. ಹಾಗಾಗಿ ಒಂದು ಸ್ವಲ್ಪ ನಾನು ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮಿಕ್ಕಿರೋದು ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಾಳೆ ಪಡ್ಡು, ಇಲ್ಲ ನಾಳೆ ಬೇರೆ ಏನಾದರೂ ತಿಂಡಿ ಮಾಡ್ಕೊಂಡು ನಾಡಿದ್ದು ಪಡ್ಡು ಮಾಡ್ಕೊತೀನಿ ಅಷ್ಟೇ. ಒಂದಿನ ರುಬ್ಕೊಂಡ್ರೆ 2 ದಿನ ಯೂಸ್ ಮಾಡ್ತೀನಿ ಅಷ್ಟೇ. ಅದಕ್ಕೂ ಮೇಲೆ ನಾನು ಜಾಸ್ತಿ ಹಿಟ್ಟು ರುಬ್ಬಿಡಲ್ಲ. ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ಆ ಕಡೆ ಹಿಟ್ಟು ಹಾಕ್ಕೊತ ಈ ಕಡೆನೂ ಈರುಳ್ಳಿ ಫ್ರೈ ಆಯ್ತಲ್ವ, ಕಟ್ ಮಾಡ್ಕೊಂಡಿರುವಂಥ ಟೊಮಟೊನೂ ಹಾಕ್ಕೊಂಡೆ. ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ತುಂಬ ಈಸಿ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ಕಡೆ ಫ್ರೈ ಆಗೋಷ್ಟರೊಳಗೆ ಈ ಕಡೆ ಹಿಟ್ಟು ಹಾಕಿದ್ನಲ್ವ, ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾ ಪುಡಿ ಒಂದು ಸ್ವಲ್ಪ ಹಾಕಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಟ್ಟಿರ್ತೀನಿ ನಾನು. ಒಂದು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನೊಂದು ಕಲಸಿಟ್ಬಿಟ್ರೆ ಆಮೇಲೆ ದೋಸೆ ಹಾಕ್ಕೊಳಕ್ಕೆ ಈಸಿ ಆಗುತ್ತೆ. ಆಮೇಲೆ ಆಲೂಗಡ್ಡೆನೂ ಬೇಯಿಸಿದ್ದೆ ಅಲ್ವಾ, ಅದ್ರ ಸಿಪ್ಪೆ ಎಲ್ಲ ತಗೊಂಡೆ ನಾನು. ಈ ಕಡೆನೂ ಇದೆಲ್ಲ ಸಾಫ್ಟ್ ಆಯಿತು, ಟೊಮೊಟೊ ಈರುಳ್ಳಿ ಎಲ್ಲ. ಆಮೇಲೆ ಬೇಯಿಸ್ಕೊಂಡಿರುವಂಥ ಬಟಾಣಿ ಕಾಳನ್ನು ಅದರೊಳಗೆ ನಾನು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಒಟ್ಟಿಗೆ ನಾನು ಬೇಯಿಸ್ಕೊಂಡಿದ್ದೆ. ಅದನ್ನು ಬಟಾಣಿ ಕಾಳೆಲ್ಲ ಹಾಕಿಬಿಟ್ಟು ಆಲೂಗಡ್ಡೆ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು, ಒಂದು ಸ್ವಲ್ಪ ಬ್ಲ್ಯಾಕ್ ಇತ್ತು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದು, ಟೈಮ್ ಆಗಿಬಿಟ್ಟಿತ್ತು ಬೇಗ ಬೇಗ ಮಾಡೋದಕ್ಕೆ. ನನಗೆ ಒಂದೂ ಗೊತ್ತಾಗಲಿಲ್ಲ, ನನಗೆ ಅಷ್ಟೊಂದು ಇದಾಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಲೇಟಾಗಿ ಎದ್ದೋಗ್ಬಿಟ್ರೆ ಎಲ್ಲ ಎಡವಟ್ಟಾಗಿ ಹೋಗ್ಬಿಡುತ್ತೆ. ಆಮೇಲೆ ಈ ಕಡೆ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮ್ಯಾಶ್ ಮಾಡಿಕೊಂಡು ಹೊರಗೆ ಹೋಗಿ ಬಂದುಬಿಟ್ರೇ ಒಂಥರ ಸುಸ್ತು. ಅದು ನಾವೇನು ಅಂದ್ರೂ ಎಲ್ಲಾದರೂ ಮನೆಗೆ ಎಷ್ಟು ಕೆಲಸ ಮಾಡಿದ್ರೂ ಏನೂ ಆಗೋಲ್ಲ. ಬಟ್ ನಾವೆಲ್ಲಾದರೂ ಒಂದು ಸ್ವಲ್ಪ ರೆಡಿಯಾಗಿ ಹೊರಗೆ ಹೋಗಿ ಬಂದುಬಿಟ್ರೆ ಅದನ್ನೆಲ್ಲ ಒಂಥರ ಏನೋ ಸುಸ್ತು ನಮಗೆ. ಆ ಥರ ನೈಟ್ ಬಂದು ಹೇಗೆ ಮಲಗೋದ್ನ ಏನೋ ಗೊತ್ತಿಲ್ಲ. ಬೆಳಗ್ಗೆನೂ ಬೇಗ ಎದ್ದೇಳೋಕ್ಕೆ ಆಗಲಿಲ್ಲ. ಮಕ್ಕಳು ಮಾತ್ರ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ನಮಗೆ ಅದು ಆಗೋದಿಲ್ಲ. ಅವ್ರ ಪಾಡಿಗೆ ಎದ್ಬಿಟ್ಟು ಸ್ಕೂಲಿಗೆ ಪಟಪಟ ಅಂತ ರೆಡಿ ಆಗಿಬಿಟ್ರು. ಆಲೂಗಡ್ಡೆ ಮ್ಯಾಶ್ ಮಾಡಿದ್ನಲ್ವ ಅದನ್ನು ಹಾಕಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಧನಿಯಾ ಪೌಡ್ರು, ಇಷ್ಟೇ. ಬೇರೆ ಯಾವ ಥರ ಮಸಾಲ ಪೌಡ್ರುಗಳು ಇಲ್ಲ. ಧನಿಯಾ ಪೌಡ್ರು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಒಂದು ಸರಿ ಆ ಧನಿಯಾ ಪೌಡ್ರು ಮಸಾಲೆ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ, ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅಷ್ಟೇ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದ್ಮೇಲೆ ಒಂದು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಬೇಕು. ಗಟ್ಟಿ ಪಲ್ಯ ಆದರೆ ನೀರು ಹಾಕೋದೇನೂ ಇರೋಲ್ಲ. ಇದು ಒಂಥರ ಸಾಗು ಥರನೂ, ಆ ಕಡೆ ಸಾಗು ಥರನೂ ಅಲ್ಲ, ಈ ಕಡೆ ಪಲ್ಯ ಥರನೂ ಅಲ್ಲ, ಎರಡು ನಡುವೆ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಹೋಟೆಲ್ಸಲ್ಲೆಲ್ಲ ಪೂರಿಗೆ ಸಾಗು ಕೊಡ್ತಾರೆ ನೋಡಿ, ಆ ಥರನೇ ಟೇಸ್ಟ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸರಿ ನೀಟಾಗಿ ಮುಚ್ಚಿಟ್ಟು ಕಲಿಸ್ಬಿಟ್ಟು, ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಿದ್ದಿಲ್ಲ, ಹಾಗಾಗಿ ನೀರು ಹಾಕ್ಬಿಟ್ಟು ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಟೆ. ಒಂದು 10 ನಿಮಿಷ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಆಯಿತು. ಒಂದು 7ರಿಂದ 8 ನಿಮಿಷ ಬೇಯಿಸ್ಕೊಂಡ್ರೂ ಸಾಕು. ಈ ಥರ ತುಂಬ ಟೇಸ್ಟಿಯಾಗಿ, ತುಂಬ ಈಸಿಯಾಗಿ, ಏನಾದರೂ ಟೈಮ್ ಅರ್ಜೆಂಟಾಗಿ ಮಾಡಿಕೊಳ್ಳುವಂಥ ಸಿಂಪಲ್ ಪೊಟೊಟೊ ಸಾಗು ರೆಡಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ.
ದೋಸೆಗಂತೂ ಸೂಪರಾಗಿರುತ್ತೆ, ಪೂರಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನಗೆ ಚಟ್ನಿ ಇವೆಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತೇಳಿ ಒಂದೇ ನಾನು ಸಿಂಪಲಾಗಿ ಮಾಡಿ ಮುಗಿಸ್ಬಿಟ್ಟೆ. ಬಟ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಆಮೇಲೆ ದೋಸೆ ತವ ನಾನು ಒಂದು ಸ್ವಲ್ಪ ದೋಸೆ ಮಾಡೋದಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇಟ್ಟಿದ್ದೆ. ಇದು ಒಂದು ಸ್ವಲ್ಪ ಹೋಗ್ಬಿಟ್ಟಿದೆ ನಾನ್ ಸ್ಟಿಕ್ಕು. ಹಾಗಾಗಿಬಿಟ್ಟು ಯಾರ ಮನೇಲಾದರೂ ದೋಸೆ ತವ ಏನಾದರೂ ಬರ್ತಾ ಇಲ್ಲ ಸರಿಯಾಗಿ ಅಂದರೆ ಒಂದು 10 ನಿಮಿಷ ಮುಂಚೆನೇ ಒಂದು ಸ್ವಲ್ಪ ಲೈಟಾಗಿ ಆಯಿಲ್ ಸ್ಪ್ರೆಡ್ ಮಾಡಿಬಿಟ್ಟು ಇಡಿ, ಆಮೇಲೆ ದೋಸೆ ಮಾಡಿ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ದೋಸೆ ಹಾಕ್ಕೊಂಡು ಒಂದು ಸ್ವಲ್ಪ ಇದು ಶೇಂಗಾ ಪೌಡ್ರು ಇರುತ್ತೆ ಅಲ್ವಾ, ಶೇಂಗಾ ಕಡಲೆ ಪುಡಿ, ಅದನ್ನು ಒಂದು ಸ್ವಲ್ಪ ಮೇಲೆ ಮಸಾಲೆ ದೋಸೆಗೆ ಹಾಕ್ತಾರೆ ನೋಡಿ ಹೋಟೆಲಲ್ಲಿ, ಆ ಥರನೇ ಇರುತ್ತೆ. ಒಂದು ಸ್ವಲ್ಪ ದೋಸೆ ಹಾಕಿಬಿಟ್ಟು ಅದ್ರ ಮೇಲೆ ನಾನು ಈ ಥರ ಪೌಡ್ರ್ ಹಾಕ್ಕೊಂಡೆ. ಅಲ್ಲಿ ದೋಸೆ ಬೇಯಿಸೋಳಗೆ ಈ ಕಡೆ ಮಕ್ಕಳಿಗೆ ಬಾಕ್ಸಿಗೂ ರೆಡಿ ಮಾಡಬೇಕಲ್ವ, ಈ ಕಡೆ ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕಿದೆ. ಯಾಕಂದರೆ ಆ್ಯಪಲ್ಲು ಹಾಗೇ ಕಟ್ ಮಾಡಿ ಇಟ್ಬಿಟ್ವಿ ಅಂದರೆ ಮಧ್ಯಾಹ್ನ ಅಷ್ಟರೊಳಗೆ ತುಂಬ ಕಪ್ಪಾಗಿಬಿಡುತ್ತೆ. ಒಂದು ಸ್ವಲ್ಪ ಉಪ್ಪಲ್ಲಿ ಒಂದು 2 ನಿಮಿಷ ಹಾಕಿಟ್ವಿ ಅಂದರೆ ಫ್ರೆಶ್ಶಾಗಿ ಹಾಗೇ ಇರುತ್ತೆ ಆ್ಯಪಲ್ಲು. ಹಾಗಾಗಿ ನೋಡಿ ದೋಸೆ ಸೂಪರಾಗಿ ರೆಡಿ ಆಯಿತು. ದೋಸೆಗೆ ಸಿಂಪಲ್ಲಾಗಿ ಇವತ್ತು ನಾನು ಅದೇ ಆಲೂಗಡ್ಡೆ ಸಾಗು ಅಷ್ಟೇ ಮಾಡ್ಕೊಂಡಿದ್ದೆ. ಈ ಕಡೆ ನಮ್ಮ ಮನೆಯವರು ಟಿಫನ್ ಮಾಡ್ತಿದ್ದಾರೆ, ಮಕ್ಕಳು ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಟ್ಕಂತಾನೆ ಈ ಕಡೆ ನನ್ನ ಮಕ್ಕಳು ಬಾಕ್ಸಿಗೂ ರೆಡಿ ಮಾಡ್ತಾಯಿದ್ದೀನಿ. ನಾನೆಲ್ಲ ಚಿಕ್ಕವಳು ಇರಬೇಕಾದ್ರೆ ನಮ್ಮ ಮನೇಲಿ ಅಷ್ಟೇ ಅಮ್ಮ ದೋಸೆ ಮಾಡ್ತಿರ್ಬೇಕಾದ್ರೆ ನನಗೆ ಫುಲ್ ಕ್ರಿಸ್ಪಿಯಾಗಿರಬೇಕು, ಆಮೇಲೆ ಎಣ್ಣೆ ಜಾಸ್ತಿ ಇರಬೇಕು. ಏನಾದರೂ ಮೆತ್ತಗೆ ಹಾಕ್ಬಿಟ್ರೆ ನಾನು ತಿಂತಾನೇ ಇದ್ದಿಲ್ಲ. ಆರಾಮಾಗಿ ಟಿ ವಿ ನೋಡ್ಕೊಂಡು ಕುಂತ್ಕೊಂಡಿರುವ ಜಾಗದಲ್ಲೇ ಅಮ್ಮ ಬಿಸಿ ಬಿಸಿಯಾಗಿ ದೋಸೆ ಮಾಡ್ಕೊಂಬಂದು ಹಾಕ್ತಾಯಿದ್ರು. ಇವಾಗ ನಾವು ಅಮ್ಮ ಆಗಿದ್ಮೇಲೆ ನಮ್ಮ ಮಕ್ಳಿಗೆ ಇದೇ ಥರ ಬಿಸಿ ಬಿಸಿಯಾಗಿ ಮಾಡ್ಕೊಂಡೋಗಿ ಕೊಡ್ತಾಯಿದ್ದೀವಿ. ಆದರೆ ಇವ್ರಿಗೆಲ್ಲ ಮಾಡಿಕೊಟ್ಟು ಬಾಕ್ಸಿಗೆಲ್ಲ ಕಳಿಸ್ಬಿಟ್ಟು ಕ್ರಿಸ್ಪಿನೂ ಇಲ್ಲ, ಯಾವ ಥರನೂ ಇಲ್ಲ, ಎಣ್ಣೆನೂ ಇಲ್ಲ, ಕ್ರಿಸ್ಪಿನೂ ಇಲ್ಲ, ಯಾವುದೋ 1-2 ದೋಸೆ ಹಾಕ್ಕೊಂಡು ಹೋಗಿ ಕುಂತ್ಕೊಂಡ್ರೆ ಸಾಕಾಗಿರುತ್ತೆ. ನಾನು ತುಂಬ ಮಕ್ಕಳಿಗೆಲ್ಲ ಮಾಡಿ ಬಾಕ್ಸಿಗೆಲ್ಲ ಕಟ್ಬಿಟ್ಟು ಲಾಸ್ಟಿಗೆ ನನಗೆ ಸಾಕಾಗ್ಬಿಡುತ್ತೆ, ಮಾಡ್ಕೊಂಡು ತಿನ್ನೋಷ್ಟು ಇದು ಇರೋಲ್ಲ. ಹೇಗೋ 1-2 ದೋಸೆ ಮಾಡ್ಕೊಂಡು ಹೋಗಿ ಕುಂತ್ಕೊಂಡ್ಬಿಡ್ತೀನಿ. ಇದು ಮಕ್ಳ ಬಾಕ್ಸಿಗೆ ಒಂದು ಸ್ವಲ್ಪ ನಾನು ಊತಪ್ಪ ಥರ ದಪ್ಪನೇ ಹಾಕ್ತೀನಿ, ತುಂಬ ತೆಳ್ಳಗೆ ಹಾಕಲ್ಲ. ತುಂಬ ತೆಳ್ಳಗೆ ಹಾಕ್ಬಿಟ್ರೆ ಮತ್ತು ನಾನು ಅಷ್ಟರೊಳಗೆ ಒಂಥರ ಆಗಿಬಿಟ್ಟಿರುತ್ತೆ. ಅದಕ್ಕೆ ಬಾಕ್ಸಿಗೆ ಮಾತ್ರ ಒಂದು ಸ್ವಲ್ಪ ದಪ್ಪ ಹಾಕಿಬಿಟ್ಟು ಒಂದು ಚಟ್ನಿ ಪುಡಿ ಮೇಲೆ ಹಾಕಿ ಬಾಕ್ಸಿಗೆ ಇಟ್ಟೆ. 3 ಮಕ್ಕಳು ಹೋಗ್ತಾರಲ್ವ, ನಮ್ಮ ಸಾಕ್ಷಿ ಪಾಪಿನೂ ಹೋಗಲ್ಲ ಸ್ಕೂಲ್ಗೆ. 3 ಮಕ್ಕಳಿಗೆ ಆ್ಯಪಲ್ಲು ಆಮೇಲೆ ದೋಸೆ ಸಾಕು ಇಷ್ಟಿರುತ್ತೆ ಸಿಂಪಲ್ಲಾಗಿ. ಬಾಕ್ಸಿಗೆ ಎಲ್ಲ ರೆಡಿ ಮಾಡಿ ಇನ್ನು ಮಕ್ಕಳೆಲ್ಲ ಹೋಗಾಗಿದ್ಮೇಲೆ ಡೈಲಿ ರೂಟೀನ್ ಇದ್ದಿದ್ದೆ ಅಲ್ವಾ, ಪಾತ್ರೆ ತೊಳಿ, ಕಸ ಹೊಡಿ, ನೆಲ ಒರೆಸಿ, ಇದೇ ಕೆಲಸನೇ ಡೈಲಿ. ಪಾತ್ರೆ ಎಲ್ಲ ತೊಳೆದಾಗಿದ್ಮೇಲೆ ನೀಟಾಗಿ ಗ್ಯಾಸ್ ಎಲ್ಲ ತೊಳ್ಕೊತಾ ಇದ್ದೀನಿ. ನನಗೆ ದಿನಕ್ಕೆ 2 ಸರಿ, 1 ಸರಿ ಮಾತ್ರ ಈ ಥರ ತಿಕ್ಕಿ ತೊಳಿತೀನಿ. ಅದು ನೈಟ್ ತೊಳೆದಿದ್ರೆ ಬೆಳಗ್ಗೆ ಈ ಥರ ತೊಳೆಯಲ್ಲ, ಬರೀ ಬಟ್ಟೆದಲ್ಲಷ್ಟೇ ಹಸಿ ಮಾಡಿ ಒರೆಸ್ಕೊಂಡ್ಬಿಡ್ತೀನಿ. ನೈಟು ತೊಳೆದಿದ್ದಿಲ್ಲ ನಾನು, ಸಂಜೆ ಏನು ಗ್ಯಾಸ್ ಒರೆಸ್ಬಿಟ್ಟು ಹೋಗಿದ್ದೆ ಅಲ್ವಾ, ಹಾಗೆ ಅಷ್ಟೇ ಪಾರ್ಕಿಗೆ ಒರೆಸಿ ಹೋಗಿದ್ದೆ ಅಷ್ಟೇ. ಬಟ್ ಅದಕ್ಕೆ ಇವಾಗ ಟಿಫನ್ ಎಲ್ಲ ಆಗಿದ್ಮೇಲೆ ನೀಟಾಗೆಲ್ಲ ತಿಕ್ಬಿಟ್ಟು ತೊಳಿತಾ ಇದ್ದೀನಿ. ಒಂದು ರಾತ್ರಿ ಆದರೂ ಇಲ್ಲ ಬೆಳಗ್ಗೆ ಆದರೂ ದಿನಕ್ಕೆ 1 ಸರಿ ನೀಟಾಗಿ ಈ ಥರ ತಿಕ್ಬಿಟ್ಟು ತೊಳೆದ್ರೇ ಒಂದು ನೀಟಾಗಿರುತ್ತೆ. ಯಾಕಂದರೆ ಅಲ್ಲೇ 3 ಹೊತ್ತು ಅಡುಗೆ ಮಾಡ್ತಾಯಿರ್ತೀವಿ, ಎಣ್ಣೆ ಜಿಡ್ಡು ಅಂತೂ ತುಂಬ ಇರುತ್ತೆ. ನೀಟಾಗಿ ಮೇಂಟೈನ್ ಮಾಡಿದ್ರೇ ಅಲ್ಲಿ ಈ ಥರ ಎಲ್ಲ ತಿಕ್ಕಿ ತೊಳೆಯೋಷ್ಟರೊಳಗೆ ಬಂದಳು ನನ್ನ ಮಗಳು. ಸಾಕ್ಷಿ ಅಂತೂ ತುಂಬ ಹಠ ಮಾಡ್ಕೊತಿದ್ಲು ಇವತ್ತು, ಕೆಲಸ ಮಾಡೋಕ್ಕೆ ಬಿಟ್ಟಿದ್ದಿಲ್ಲ. ಪಾತ್ರೆ ತೊಳೆಯೋವರೆಗೂ ಹೇಗೋ ಒಂದು ಸ್ವಲ್ಪ ಕುಂತ್ಕೊಂಡಿದ್ಲು ಅಲ್ಲಿ. ಬುಕ್ಕೆಲ್ಲ ಆಟ ಸಾಮಾನೆಲ್ಲ ಕೊಟ್ಬಿಟ್ಟು ಕುಂದ್ರಿಸಿದ್ದೆ. ಸುಮ್ಮನೆ ಹಾಡ್ಕೊತಿದ್ಲು. ಆಮೇಲೆ ಸ್ಟಾರ್ಟ್ ಮಾಡಿದ್ಲು ಅಳಕ್ಕೆ, ಬಾ ಮಮ್ಮಿ ಅಂದ್ಕೊಂಡು. ಅವಳು ಎಲ್ಲಿ ಇರ್ತಾಳೋ ನಾನು ಅಲ್ಲೇ ಹೋಗಿರಬೇಕು, ನನಗೆ ಕೆಲಸನೇ ಮಾಡೋಕ್ಕೆ ಬಿಡೋಲ್ಲ. ಒಂದೊಂದು ಸರಿ ಅವಳಿಗೆ ಚೆನ್ನಾಗಿತ್ತು ಅಂದರೆ ಹಾಡ್ಕೊತ ಇದ್ಬಿಡ್ತಾಳೆ, ಇನ್ನೊಂದು ಸರಿ ಆದರೆ ಬಂದು ಹಠ ಮಾಡ್ತಿರ್ತಾಳೆ. ಪಾತ್ರೆ ತೊಳೆವರೆಗೂ ಹೇಗೋ ಸುಮ್ಮನೆ ಇದ್ಲು. ಆಮೇಲೆ ಕೌಂಟ್ರ್ ಟಾಪ್ ಎಲ್ಲ ತೊಳೆಯೋಷ್ಟರೊಳಗೆ ನನ್ನ ಮಗಳು ಬಂದುಬಿಟ್ಲು ಅಳ್ಕಂತ. ಅವಳಿಗೆ ನಿದ್ದೆ ಆಯಿತೋ ಏನೋ, ನಿದ್ದೆ ಬಂದಿತ್ತೋ ಏನೋ. ಆಮೇಲೆ ಟೈಮ್ ಆಯಿತು, ಅವಳಿಗೆ ಟಿಫನ್ ಎಲ್ಲ ಮಾಡಿಸಿ ಸ್ನಾನ ಎಲ್ಲ ಮಾಡಿಸಿದ್ದೆ ಮಕ್ಕಳು ಹೋಗಾಗಿದ್ಮೇಲೆ. ಇವಳಿಗೆ ನಿದ್ದೆಗೆ ಹಠ ಮಾಡ್ತಿದ್ದಾಳೆ, ಕೆಲಸ ಮಾಡೋಕ್ಕೂ ನನಗೆ ಬಿಡ್ತಿಲ್ಲ. ಮತ್ತು ಒಂದು ಸ್ವಲ್ಪ ಇದನ್ನೆಲ್ಲ ತಿಕ್ಬಿಟ್ಟಿದೆ, ಹಾಗೆ ಬಿಟ್ಟು ಹೋಗ್ಬಿಟ್ರೆ ಫುಲ್ ವೈಟ್ ಆಗಿಬಿಡುತ್ತೆ. ಸೋಪೆಲ್ಲ ಹಾಕಿ ತಿಕ್ಕಿರ್ತೀನಿ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಅವಳನ್ನ ಎತ್ಕೊಂಡೆ. ಅದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ನೀರಷ್ಟೇ ಹಾಕಿಬಿಟ್ಟು ಅದನ್ನೆಲ್ಲ ತಳ್ಳಿಬಿಟ್ಟೆ. ಆಮೇಲೆ ಬಂದು ನೀಟಾಗಿ ಮಾಡಿಕೊಂಡ್ರೆ ಆಯಿತು. ಅವಳನ್ನ ಫಸ್ಟು ನಿದ್ದೆ ಮಾಡಿಸೋಣ ಅಂತೇಳ್ಬಿಟ್ಟು ತುಂಬ ಹಠ ಮಾಡ್ತಿದ್ಲು. ನಿದ್ದೆ ಟೈಮ್ ಆಯಿತು ಅವಳಿಗೆ, ಅದು ನಿದ್ದೆ ಬಂದುಬಿಡ್ತಂದರೆ ತುಂಬ ಹಠ ಮಾಡ್ತಿರ್ತಾಳೆ, ಇಲ್ಲಾಂದರೆ ಸ್ವಲ್ಪ ಹೇಗೋ ಹಾಡ್ಕೊತ ಇರ್ತಾಳೆ. ಇದನ್ನೆಲ್ಲ ತಿಕ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅಷ್ಟೇ ಇದು ಮಾಡಿಕೊಂಡು ಆಮೇಲೆ ಬಂದೆಲ್ಲ ಒರೆಸ್ಕೊಳ್ಳೋಣ ಅಂತೇಳ್ಬಿಟ್ಟು ಅವಳನ್ನ ಎತ್ಕೊಂಡೆ. ಒಂದು ಸ್ವಲ್ಪ ಇದನ್ನೆಲ್ಲ ಇದು ಮಾಡಿಕೊಂಡೆ. ತುಂಬ ಒಂದೊಂದು ಸರಿ ಚೆನ್ನಾಗಿ ಆಡ್ತಿರ್ತಾಳೆ, ಒಂದೊಂದು ಸರಿ ಆಟ ಮಾಡ್ತಿರ್ತಾಳೆ. ಇವಳು ಒಂದು ಸ್ವಲ್ಪ ದೊಡ್ಡೋಳು ಆಗೋವರೆಗೂ ನನಗೊಂದು ಸ್ವಲ್ಪ ಕಷ್ಟನೇ ಇವಳನ್ನ ಇಟ್ಕೊಂಡು ಕೆಲಸ ಮಾಡೋದು.
ಅದಾಗಿದ ಮೇಲೆ ಅವಳನ್ನ ಎತ್ಕೊಂಡೆ. ಒಂದು ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿ ಹೋಗಿ ಮಲಗಿಸೋಣ ಅಂತೇಳಿ ಎತ್ಕೊಂಡು ಹೋದೆ. ಸುಮ್ಮನೆ ಕಳ್ಳಾಟ ಮಾಡ್ತಿದ್ದಾಳೆ ನೋಡಿ, ನಿದ್ದೆನೇ ಮಾಡ್ತಿಲ್ಲ, ಕಣ್ಣು ಮುಚ್ಕೊಂಡು ಸುಮ್ಮನೆ ಇದು ಮಾಡ್ತಿದ್ದಾಳೆ. ಮಲಗಲಿಲ್ಲ, ನಿದ್ದೆ ಬರೋಂಗೆ ಮಾಡಿದ್ಲು. ಎಷ್ಟೊತ್ತವರೆಗೂ ನಾನು ಒಂದು ಅರ್ಧ ಗಂಟೆವರೆಗೂ ಹಾಕಿ ತಟ್ಟು ಅಂತ ತಟ್ಟಿದೆ, ಬಟ್ ನಿದ್ದೆ ಮಾಡಲಿಲ್ಲ. ಮತ್ತು ಒಂದು 10 ನಿಮಿಷ ಅವಳಿಗೆ ಫೋನ್ ಕೊಟ್ಬಿಟ್ಟು ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ. ಸ್ನಾನ ಮಾಡೋ ಮಾತ್ರ ನಾನು ಫೋನ್ ಕೊಟ್ಟು ಹೋಗಿರ್ತೀನಿ, ಇಲ್ಲಾಂದ್ರೆ ಹಠ ಮಾಡ್ತಿರ್ತಾಳೆ. ಹೋಗಿ ನಾನು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಬಿಟ್ಟು ಆಮೇಲೆ ನೆಲ ಎಲ್ಲ ಒರೆಸಿ ಸ್ನಾನ ಮಾಡ್ಕೊಂಬಂದೆ. ಲಾಸ್ಟ್ ನಾನು ಏನೇ ಕೆಲಸ ಮಾಡಿದ್ರು ಲಾಸ್ಟಿಗೆ ಫೈನಲಾಗಿ ನೆಲ ಒರೆಸಿ ಅದಾಗಿದ್ಮೇಲೆ ವಾಶ್ರೂಮ್ ಎಲ್ಲ ತೊಳೆದೆ ಸ್ನಾನ ಮಾಡ್ಕೊಂಬರೋದು. ನನಗೆ ಅದು ಪೆನಾಲೆಲ್ಲ ಹಾಕಿ ಮುಟ್ಟಿರ್ತೀನಲ್ವ, ಸರಿಯೇ ಅನಿಸೋದಿಲ್ಲ. ಲಾಸ್ಟಿಗೆ ನಾನು ನೆಲ ಒರೆಸಿ ಅದಾಗಿದ್ಮೇಲೆ ಸ್ನಾನ ಮಾಡೋ ಕೆಲಸ ಲಾಸ್ಟಿಗೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಸ್ನಾನ ಮಾಡ್ಕೊಂಡು ಬಂದು ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವ, ಒಂದು ಸ್ವಲ್ಪ ಚಿಕನ್ನು ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ. ಚಿಕನ್ ಪಲಾವ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪನೇ ಇತ್ತು ಚಿಕನ್ನು. ಬಿರಿಯಾನಿಗೂ ಸರಿ ಹೋಗೋಲ್ಲ, ಬಿರಿಯಾನಿಗೆಲ್ಲ ಒಂದು ಸ್ವಲ್ಪ ಅಕ್ಕಿಗೆ ಕ್ವಾಂಟಿಟಿ ಕರೆಕ್ಟಾಗಿ ಚಿಕನ್ ಇದ್ರೇ ಸರಿ. ಈ ಕಡೆ ಅಡುಗೆ ಮಾಡಿಸೋಳಗೆ ನನ್ನ ಮಗಳಿಗೆ ಏನಾದರೂ ಕ್ರೇವಿಂಗ್ಸ್ ಆಯಿತು ತಿನ್ನಬೇಕು ಅಂತೇಳಿ ಫ್ರಿಜ್ಜಲ್ಲಿ ಕೇಕ್ ಇತ್ತು, ಅದು ಬಾಸ್ಮತಿ ರೈಸ್ ಇಟ್ಟಿದ್ದೆ ಫ್ರಿಜ್ಜಲ್ಲಿ, ಅದನ್ನು ತೆಗಿಬೇಕಾದ್ರೆ ನೋಡಿಬಿಟ್ಲು. ಅವಳಿಗೆ ಒಂದು ಸ್ವಲ್ಪ ಕೇಕ್ ಹಾಕ್ಕೊಟ್ಬಿಟ್ಟು ಆಮೇಲೆ ಸಿಂಪಲ್ಲಾಗಿ ಒಂದೇ ಇವೆಲ್ಲ ಏನೂ ಇಲ್ಲ, ಫಟಾಫಟ ಅಂತ ಹೇಳ್ಬಿಟ್ಟು ಬೇಗ ಮಾಡ್ಕೊಳ್ಳುವಂಥದ್ದು ಚಿಕನ್ ಪಲಾವ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ, ಇದನ್ನೆಲ್ಲ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಒಂದೇ ಸರಿಗೆ ರುಬ್ಕೊಂಡು ಈರುಳ್ಳಿ ಟೊಮೊಟೊ ಅಷ್ಟೇ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ಒಂದೇ ಸರಿ ಕುಕ್ಕರಲ್ಲಿ ಇಟ್ಬಿಟ್ರೆ ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಚಿಕನ್ ಪಲಾವ್ ರೆಡಿ ಆಗುತ್ತೆ. ಅದನ್ನು ಮಾಡೋಕ್ಕೆ ಬಿಡಲಿಲ್ಲ, ಹೇಗೇಗೋ ಸಮಾಧಾನ ಮಾಡಿಕೊಂಡು ಕೊತ್ತಂಬರಿ ಪುದೀನ ಎಲ್ಲ ಕೈಯಲ್ಲಿ ಕೊಟ್ಟೆ. ಕೇಕ್ ತಿಂದು ಮುಗಿಸಿ ಆಮೇಲೆ ಮತ್ತೆ ಬಂದು ಆಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಏನೇನೋ ಮಾಡ್ಕೊಂಡು ಒಂದು ಸ್ವಲ್ಪ ಕೌಂಟರ್ ಟಾಪ್ ಮೇಲೆ ಕುಂದಿರಿಸ್ಕೊಂಡು ಮಾಡಿದ್ರೂ ಬಿಡಲಿಲ್ಲ. ಇದೊಂದು ಕುಕ್ಕರ್ ಒಳಗೆ ಹಾಕಿಟ್ಟು ಮುಚ್ಚಿಟ್ಟು ಕುಂತ್ಕೊಂಡ್ಬಿಟ್ರೆ ಆಗುತ್ತೆ ಕೆಲಸ ಅಂದರೆ, ಆಮೇಲೆ ಎತ್ಕೊಂಡು ಹೇಗೋ ಒಂದು ಸ್ವಲ್ಪ ಮಾಡಿ ಲಾಸ್ಟಿಗೆ ನೋಡಿ ಈ ಥರ ಚಿಕನ್ ಎಲ್ಲ ಫ್ರೈ ಆಗಿದ್ಮೇಲೆ ರೈಸ್ ಹಾಕ್ಕೊಬೇಕು. ತುಂಬ ಟೇಸ್ಟಿಯಾಗಿತ್ತು, ತುಂಬ ಸಿಂಪಲ್ಲೇ, ಬೇಗ ಫಟಾಫಟ ಅಂತ ಮಾಡ್ಕೊಳ್ಳುವಂಥ. ಇವತ್ತೆಲ್ಲ ನಂದು ಫಟಾಫಟ ಅಂತ ಆಗುವಂಥ ರೆಸಿಪಿ ಏನಿರುತ್ತೋ ಅದನ್ನೇ ಯಾಕಂದರೆ ಎದ್ದಿರೋದು ಲೇಟು, ನಮ್ಮ ಸಾಕ್ಷಿ ಪಾಪೂನು ಹಠ ಎಲ್ಲ ಒಟ್ಟೊಟ್ಟಿಗೆ ನನಗೆ ಕಾಡಿಸ್ತಾ ಇರಬೇಕಾದ್ರೆ ಮತ್ತು ಏನು ಮಾಡೋದು, ಯಾವುದು ಬೇಗ ಬೇಗ ಆಗುತ್ತೋ ಅದನ್ನೇ ಮಾಡ್ಕೊಳ್ಬೇಕು ಅಷ್ಟೇ. ಬೆಳಗ್ಗೆ ಟಿಫನ್ಗೂ ಅಷ್ಟೇ ಬೇಗ ಬೇಗ ಹಾಗಂಥದ್ದು ಮಾಡಿಕೊಂಡೆ, ಇವಾಗೂ ಅಷ್ಟೇ ಮಧ್ಯಾಹ್ನಕ್ಕೆ ಬೇಗ ಬೇಗ ಹಾಗಂಥದ್ದೇ ಮಾಡಿಕೊಂಡೆ. ತುಂಬ ಈಸಿಯಾಗಿ ಆಗುವಂಥದ್ದು ದೋಸೆ ಬೆಳಗ್ಗೆ ಮಾಡಿಕೊಂಡೆ ಟಿಫನ್ಗೆ, ಇವಾಗೂ ಅಷ್ಟೇ ಚಿಕನ್ ಪಲಾವ್ ಬೇಗ ಮಾಡಿಕೊಂಡು ಒಂದು ಸ್ವಲ್ಪ ಅಕ್ಕಿ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಮಸಾಲೆಯಲ್ಲಿ ಫ್ರೈ ಮಾಡಿ ಆಮೇಲೆ ನೀರು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನೇನು ಫುಲ್ಲಾಗಿ ಹೇಳಲಿಲ್ಲ, ವಿಡಿಯೋ ಏನು ತಗೊಳ್ಲಿಲ್ಲ, ಹಾಗೆ ಮಾಡಿ ಕುಕ್ಕರೆಲ್ಲ ಮುಚ್ಚಿಟ್ಬಿಟ್ಟು ಆಮೇಲೆ ಈ ಕಡೆ ಪಕ್ಕಕ್ಕೆ ನಾನು ಮೊಟ್ಟೆನೂ ಬೇಯಿಸೋಕ್ಕಿಟ್ಟಿದ್ದೆ. ಪಾಪುಗೆ ಹಶ್ವಾಯ್ತೇನೋ ಅಂತ ಹೇಳ್ಬಿಟ್ಟು ಮೊಟ್ಟೆನೂ ಬೇಯಿಸೋಕ್ಕಿಟ್ಟಿದ್ದೆ. ಅವಳಿಗೆ ಆದಷ್ಟು ಡೈಲಿ ಒಂದೊಂದು ಮೊಟ್ಟೆ ತಿನ್ನಿಸ್ತಾ ಇರ್ತೀನಿ. ಒಂದೊಂದು ದಿನ ಚಿಕನ್ ಏನಾದರೂ ಕೊಡ್ತಾ ಇರಬೇಕಾದ್ರೆ ತಿನ್ನೋದಿಲ್ಲ, ಅವಳಿಗೆ ಹಶ್ವಾಗ್ಬಿಡ್ತು ಅಂತ ಹೇಳ್ಬಿಟ್ಟು ಮೊಟ್ಟೆ ಬೇಯಿಸ್ಕೊಂಡು ಬಂದು ಮೊಟ್ಟೆ ತಿನ್ನಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಬಿರಿಯಾನಿ ಆಗೋಷ್ಟರೊಳಗೆ ಮೊಟ್ಟೆ ತಿನ್ನಿಸ್ಬಿಡೋಣ ಅಂತೇಳ್ಬಿಟ್ಟು ಹಠ ಮಾಡ್ಕೊತಾನೆ ಇದ್ಲು. ನಿದ್ದೆನೂ ಒಂದು ಕಡೆ ಅವಳಿಗೆ ನಾನು ಮಲಗಬೇಕು ಜೊತೆಗೆ, ಅವಾಗ ನಿದ್ದೆ ಮಾಡ್ತಾಳೆ. ನನಗೆ ಈ ಕಡೆ ಕೆಲಸ ಆಯಿತು ಅಂತೇಳಿ ಆಗಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಮೊಟ್ಟೆ ತಿನ್ನಿಸೋಷ್ಟರೊಳಗೆ ಆ ಕಡೆ ಬಿರಿಯಾನಿನೂ ರೆಡಿ ಆಗಿತ್ತೆ. ಒಂದೇ ಸರಿಗೆ ಊಟ ಮಾಡಿಸ್ಬಿಟ್ಟು ನಿದ್ದೆ ಮಾಡಿಸೋಣ ಅಂತೇಳ್ಬಿಟ್ಟು ಮೊಟ್ಟೆನೂ ತಿನ್ನಿಸ್ತಾ ಇದ್ದೆ. ಇವಳಿಗೆ ಆ ಒಂದು ಮೊಟ್ಟೆ ತಿನ್ನಿಸೋಷ್ಟರೊಳಗೆ ಆ ಕಡೆ ಕುಕ್ಕರ್ನ ವಿಶಿಲ್ ಕೂಗ್ತು 2 ಸರಿ ಕೂಗಿಸ್ಕೊಂಡ್ರೆ ಸಾಕು. ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಾಗಿ ಚಿಕನ್ ಪಲಾವ್ ರೆಡಿ ಆಗುತ್ತೆ. ಇನ್ನು ಸಾಕ್ಷಿ ಪಾಪಿಗೆ ಊಟ ಮಾಡಿಸಿ ನಾವು ಊಟ ಮಾಡಿದ್ವಿ. ಇಷ್ಟೇ ಇವತ್ತಿನ ವ್ಲಾಗು. ವಿಡಿಯೋ ಏನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.